ನಾಳೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನೋ ಮೇಲ್ ಹೋಗುತ್ತೆ ಅಂತ ಯಾರ ಹತ್ರ ಬೆಟ್ ಹಾಕಿದ್ರೆ ಇಲ್ಲಾಂದ್ರೆ ಟ್ರೇಡ್ ತಗೊಂಡಿದ್ರೆ ನಿಮ್ ಮಂದಿಯವ್ರ ನೆನ್ಸ್ಕೊಳ್ಳಿ, ನಿಮ್ಮನ್ ದೇವ್ರೇ ಕಾಪಾಡಬೇಕು. ಆಲ್ರೆಡಿ ಮಿಡಿಲ್ ಈಸ್ಟ್ ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಆಯಿಲ್ ಸಪ್ಲೈ ಬ್ಲಾಕ್ ಆಗಿ ಕ್ರೂಡ್ ಆಯಿಲ್ ಪ್ರೈಸಸ್ ಮೇಲ್ ಹೋಗಿ ಜನ ಎಲ್ಲ ಲಬ ಬಾಯ್ ಬಡ್ಕೊತಾ ಇದಾರೆ. ಬಟ್ ಇಷ್ಟ ದಿನ ಆಯಿಲ್ ಸಪ್ಲೈ ಮಾಡ್ತಿದ್ ಕಂಟ್ರೀಸ್ ಇವಾಗ ಏನೋ ಯುದ್ಧ ನಡೀತಾ ಇದೆ ಗುರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಎಲ್ಲ ಮುಗಿದಿದ ತಕ್ಷಣ ಸಲೀಸಾಗಿ ಆಯಿಲ್ ಸಪ್ಲೈ ಮಾಡ್ತೀವಿ ಮುಂಚೆ ತರ ಅಂತ ಹೇಳ್ತಿದ್ರು. ಇವಾಗ ಎಲ್ಲಾರ್ಗು ಕಾಡ್ತಾ ಇರೋ ಎರಡು ಕಟ್ಟ ಕಡೆ ಪ್ರಶ್ನೆ ಏನಂದ್ರೆ ಯುದ್ಧ ಯಾವಾಗ ಮುಗಿಯುತ್ತೆ ಅನ್ನೋದು, ಮತ್ತೊಂದು ಯುದ್ಧ ಮುಗಿಯೋಷ್ಟರಲ್ಲಿ ಆಯಿಲ್ ರಿಫೈನರೀಸ್ ಇರುತ್ತಾ, ಇದ್ರೆ ಎಷ್ಟಿರ್ತವೆ ಅನ್ನೋದು. ಇಷ್ಟ ದಿನ ಯುದ್ಧದ ಹೆಸರಲ್ಲಿ ದೊಡ್ಡ ತಲೆಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ರು. ಇವಾಗ ಮಿಡಿಲ್ ಈಸ್ಟ್ ನ ಹಾರ್ಟ್ ಅಂತ ಕರೆಸ್ಕೊಳ್ಳೋ ಆಯಿಲ್ ರಿಫೈನರೀಸ್ ನ ಟಾರ್ಗೆಟ್ ಮಾಡಿ ಹೊಡಿತಾ ಇದಾರೆ. ಫಸ್ಟ್ ಇಸ್ರೇಲ್ ಇರಾನ್ ಆಯಿಲ್ ರಿಫೈನರೀಸ್ ನ ಟಾರ್ಗೆಟ್ ಮಾಡಿ ಹೊಡಿಯಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿರೋ ಆಯಿಲ್ ಸ್ಟಾಕ್ಸ್ ಮೇಲೆ ಬಾಂಬ್ ಸುರಿದು ಬೆಂಕಿ ಹತ್ಕೊಂಡ್ ದಗದಗ ಅಂತ ಹತ್ಕೊಂಡು ಉರಿತಾ ಇದೆ. ಇವಾಗ ಯುದ್ಧ ಬೇರೆ ಲೆವೆಲ್ಗೆ ಎಸ್ಕಲೇಟ್ ಆಗಿದೆ. ಇಷ್ಟು ದಿನ ಒಂದ್ ಲೆಕ್ಕ ಆದ್ರೆ ಇವಾಗ ಒಂದ್ ಲೆಕ್ಕ ಅನ್ನೋ ತರ ಕಾಣಿಸ್ತಾ ಇದೆ. ಇದರಿಂದ ಒಂದಂತೂ ಕ್ಲಿಯರ್, ಕ್ರೂಡ್ ಆಯಿಲ್ ಬೆಲೆನ 100% $100 ಮಿಸೈಲ್ಸ್ ಗಿಂತ ಫಾಸ್ಟ್ ಆಗಿ ತಲುಪುತ್ತೆ. ಅದ್ರ ಜೊತೆ ಡಾಲರ್ ನೋಡಿದ್ರೆ ರೇಸ್ ಕುದುರೆ ಓಡ್ದಂಗ್ ಓಡ್ತಾ ಇದೆ. ಇಂಡಿಯನ್ ರುಪಿ ವೀಕ್ ಆಗ್ತಾನೆ ಇದೆ. ದಿಸ್ ನಾಟ್ ಅ ಗುಡ್ ಸೈನ್ ಫಾರ್ ಇಂಡಿಯನ್ ಮಾರ್ಕೆಟ್ ಅಟ್ ಆಲ್. ಮಂಡೇ ಮಾರ್ಕೆಟ್ ಅಲ್ಲಿ ಬ್ಲಡ್ ಬಾತ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಸೊ ಆಲ್ ದ ಬೆಸ್ಟ್ ಅಂಡ್ ಬಿ ಕೇರ್ಫುಲ್.